ಅಕ್ಷರಗಳ ಆಸೆ. ಥ್ಯಾಂಕ್ ಯು ವೆರಿ ಮಚ್. ಅಕ್ಷರಗಳಿಗೆ ನನ್ನನ್ನು ಕಂಡ್ರೆ ಭಾಳ ಆಸೆ. ನನಗೆ ಈ ಅಕ್ಷರಗಳ ಸಂಬಂಧ ಬರೆಯೋದ್ರಿಂದ ಬಂದಿದ್ದಲ್ಲ, ನಮ್ಮ ಪ್ರಿಂಟಿಂಗ್ ಪ್ರೆಸ್ಸಿಂದ ಬಂದಿದ್ದು. ನಾನು ಚಿಕ್ಕ ವಯಸ್ಸಿಂದಲೂ ಕಂಪೋಸಿಟರು. 5 ಭಾಷೆಗಳಲ್ಲಿ ಅತ್ಯಂತ ಸ್ಪೀಡಾಗಿ ಕಂಪೋಸ್ ಮಾಡಿರುವ ಬೆಂಗಳೂರಿನ 4 ಕಂಪೋಸಿಟರ್ಸಲ್ಲಿ ನಾನು ನಂಬರ್ 1 ಆಗಿದ್ದೆ. ನನ್ನ ಕಂಪೋಸಿಂಗ್ ರೆಕಾರ್ಡ್ ಪ್ರಜಾವಾಣಿ ಪತ್ರಿಕೆ ಆಫೀಸಲ್ಲಿ ಇವತ್ತು ದಾಖಲೆಯಲ್ಲಿದೆ. ಅದಕ್ಕೆ ಅಕ್ಷರಗಳು ನನ್ನನ್ನು ಹುಡ್ಕೊಂಡು ಬರ್ತವೆ. ನನಗೇನು ಅದರ ಬಗ್ಗೆ ಅಹಂಕಾರ ಇಲ್ಲ. ಇವತ್ತು ಯೋಗಾನುಯೋಗವಾಗಿ ಯಾರೋ ಒಬ್ಬ ಅಭಿಮಾನಿ, ಇಲ್ಲೊಬ್ಬ ಇದ್ದಾನೆ, ರವಿ ಸರಿಗಮಪ್ಪ ಫ್ರೆಂಡು, ಆತ ನನ್ನನ್ನು ಅಕ್ಷರಗಳಲ್ಲೇ ಬರೆದಿದ್ದಾನೆ. ಬಹಳ ಅದ್ಭುತವಾಗಿ ಬರೆದಿದ್ದಾನೆ. ನೋಡಮ್ಮ, ಇದು ಹರೀಶ್ ಅನ್ನೋರು ಬರೆದಿರೋದಿದು. ಗುರುಗಳು, ಮಹಾಗುರುಗಳು ಅಂದ್ರೆ ವಿದ್ಯಾಲಯ, ಹಂಸಲೇಖ ಅಂತ ಹೇಳಿ ಅಕ್ಷರಗಳಲ್ಲೇ ಅವರು ಒಂದು ಚಿತ್ರಣವನ್ನ ಬಿಡಿಸಿದ್ದಾರೆ. ಹರೀಶ್, ಬನ್ನಿ ಹರೀಶ್. ಬರೋಣ. ನಿನ್ನ ಕೊಡುಗೆ ಮಕ್ಕಳಿಗೆ ಅರ್ಥ ಆಗ್ಬಿಟ್ಟು ಅವ್ರು ನೋಡು ಅಕ್ಷರಗಳ ಆಸೆ ಅಂತ ಮಾಡಿದ್ದಾರೆ. ನೀನು ಕೊಟ್ಟಿದ್ದೆ. ಹಿಡ್ಕೋ ಆ ಫೋಟೋ, ಹೊಡಿರಿ ಒಂದು ಚಪ್ಪಾಳೆ ಆಯ್ತನಿಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಕ್ಕ, ನಾನು ಇನ್ನೊಂದು ಹೇಳಬೇಕು. ಕುವೆಂಪು ಅವರ ಕೊಡುಗೆ ವಿಶ್ವ ಕನ್ನಡ, ಬೇಂದ್ರೆ ಅವರ ಕೊಡುಗೆ ಕಾವ್ಯ ಕನ್ನಡ, ನಮ್ಮ ಮಹಾಗುರುಗಳ ಕೊಡುಗೆ ಸರಳ ಕನ್ನಡ, ಸವಿ ಕನ್ನಡ, ಜನ ಮೆಚ್ಚಿದ ಕನ್ನಡ. ಸಖತ್ ಮಿಡಿ ಚಾನಲ್ ಅಮ್ಮ, ನೀನು ಕನೆಕ್ಟ್ ಮಾಡಿ ಮಾಡಿ ಕಳಿಸ್ತಾ ಇದೀಯ. ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ದಿಯಾ, ಧನ್ಯವಾದಗಳು. ಥ್ಯಾಂಕ್ ಯು ಕಿಡ್ಸ್. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಅಂತ ನಾವೆಲ್ಲ ಪುಟಾಣಿಗಳು ಹಾಡನ್ನ ಹಾಡಿದ್ದಾರೆ. ಮಕ್ಳಿಗೇನಾದ್ರೂ ಮಾಡ್ಬೇಕು, ಅವರಿಗೆ ಶಿಕ್ಷಣ ಏನಾದ್ರೂ ಕೊಡ್ಬೇಕು ಅನ್ನೋದು ಮಹಾಗುರುಗಳ ದೊಡ್ಡ ಅಭಿಲಾಷೆ. ಹಂಸಲೋಕದ ಇನ್ನೊಂದು ಅಧ್ಯಾಯ ಮಹಾಗುರುಗಳ ಜನಪದ. 5ನೆಯ ಮೂಲಕ 5 ತಳಿಯನ್ನ ಸೃಷ್ಟಿ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದಾರೆ. ಹಾಗೂ ಆದಿವಾಸಿ ಮಕ್ಕಳಿಗೋಸ್ಕರ ಒಂದು ಶಿಕ್ಷಣ ಕ್ರಾಂತಿಯನ್ನ, ಸಂಗೀತ ಕ್ರಾಂತಿಯನ್ನ ಆನ್ಲೈನ್ ಮೂಲಕ ಸೃಷ್ಟಿ ಮಾಡ್ಬೇಕು ಅನ್ನೋದು ಅವರ ಆಸೆ. ಅದ್ರ ಬಗ್ಗೆ ಒಂದು ಚಿತ್ರಣ ಇದೆ, ಅದನ್ನ ದಯವಿಟ್ಟು ಎಲ್ಲರೂ ನೋಡ್ಬೇಕು. 40 ವರ್ಷಗಳ ಅವಿರತ ಸಂಗೀತ ತಪಸ್ಸು. ಜನರಾಡುವ ಮಾತನ್ನ ಜನರಿಗೆ ತಲುಪಿಸುವ ಇವರ ಕಾವ್ಯ ಕಾಯಕದಲ್ಲೇ ಸಂಗೀತ ಗುರು ಡಾಕ್ಟರ್ ಹಂಸಲೇಖ ಅವರ ನವ ಜಾನಪದವಿದೆ. ಜನಪದ ಸಂಗೀತವನ್ನ ಸಿಲೆಬಸ್ ಆಗಿಸಿ ಪಠ್ಯಕ್ರಮವಾಗಿಸಲು ಅಖಂಡ ಸಂಕಲ್ಪವನ್ನ ಮಾಡಿದರು. ದೇಸೀಯತೆಯನ್ನ ಬೆಳೆಸಲು ಇರುವ ಮನೆಯನ್ನೇ ದೇಸಿ ಸಂಗೀತ ಶಾಲೆಯಾಗಿಸಿದರು. ಬದುಕನ್ನೇ ಭಗವಂತನೆಂದು ಕಲಿಸಿ ಕಡುಬಡವರ ಪಾಲಿನ ಭಾಗ್ಯವಿಧಾತರಾದರು. ಸಂಗೀತದ ಮೂಲ ಮಾತೃಕೆ ದೇಸಿ ಸಂಗೀತವನ್ನ ಮುಂದಿನ ಪೀಳಿಗೆಗೆ ವ್ಯವಸ್ಥಿತವಾಗಿ ಪದವಿಯಾಗಿ ಅದು ಉದ್ಯೋಗವೂ ಆಗಬೇಕೆಂಬ ಸಂಕಲ್ಪವೇ ಮುಂದೆ ದೇಸಿ ಕಾಲೇಜನ್ನ ಬೆಳೆಸಿ ಸಂಗೀತ ವಿಭಾಗದಲ್ಲಿ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ದೇಸಿ ಪಾಠಗಳನ್ನ ಕಾಲೇಜು ಬೋಧಿಸಿತು. ಅದು ಬಡ ಮಕ್ಕಳಿಗೆ ಸಂಗೀತ ಸಾಕ್ಷರತೆಯನ್ನ ಕಲ್ಪಿಸಿತು. ಪದ್ಯಗಳನ್ನ ಟ್ಯೂನ್ ಮಾಡಿ ಮಗ್ಗಿಯನ್ನು ಸಹ ಸಂಗೀತದ ಸುಗ್ಗಿಯನ್ನಾಗಿ ಮಾಡಿದರು. ಇದುವರೆಗೂ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಸಂಗೀತ ಕಲಿತು ಪರಂಪರೆಯನ್ನ ಮುನ್ನಡೆಸುತ್ತಿದ್ದಾರೆ. ಅವರ ಸಾಧನೆಯ ತನು ಮನ ಧನವನ್ನ ಸಮರ್ಪಿಸಿ ಜಾನಪದವನ್ನ 5ನೆಯ ಶಾಸ್ತ್ರವನ್ನಾಗಿಸಲು ಪರಿತಪಿಸಿದ್ದಾರೆ. ಅವರ ಸಂಕಲ್ಪ ಅಲ್ಲಿಯೇ ನಿಲ್ಲದೆ ಆದಿವಾಸಿಗಳಿಗೆ ಸ್ವರವಿದ್ಯೆ ತಲುಪಬೇಕೆಂಬ ಹಂಬಲಕ್ಕೆ ಮಹಾ ಗುರುಗಳು ನಾಂದಿ ಹಾಡಿದ್ದು ಇದೇ ಸರಿಗಮಪ ವೇದಿಕೆಯಲ್ಲಿ. ಚಾಮರಾಜನಗರದ ನಾಗರಹೊಳೆ ಅಭಯಾರಣ್ಯದ ಆದಿವಾಸಿ ಮಕ್ಕಳು ಸರಿಗಮಪ ವೇದಿಕೆಯಲ್ಲಿ ಹಾಡಿ ಸಂಗೀತ ಕ್ರಾಂತಿಯನ್ನ ಶುರು ಮಾಡಿದ್ದಾರೆ. ಈ ದೇಸಿ ತಪಸ್ಸು ಇಲ್ಲಿಗೆ ನಿಲ್ಲದೆ ಮಹಾಗುರುಗಳ ಜೊತೆ ಇಡೀ ಕುಟುಂಬ ಕೈಜೋಡಿಸಿತು. ಸುಮಾರು 10 ವರ್ಷಗಳ ಕಾಲ ಕರ್ನಾಟಕದ ಮೂಲೆ ಮೂಲೆಯ ಆದಿವಾಸಿ ಪಂಗಡದ ವಿದ್ಯಾರ್ಥಿಗಳಿಗೆ ಸಂಗೀತ ವಿದ್ಯೆ ತಲುಪಿಸಲು ಪ್ರತಿಜ್ಞೆ ಮಾಡಿ ನಿಂತರು. ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಜಿಲ್ಲೆಗೆ 10 ವಿದ್ಯಾರ್ಥಿಗಳಂತೆ 300 ಕಡುಬಡವ ಆದಿವಾಸಿ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠ ನೀಡುವ ಮಹಾಯಾನ ಮೊದಲಾಯಿತು. 2022ರ ಜುಲೈ ತಿಂಗಳಲ್ಲಿ ಮಹಾಗುರುಗಳ ಹುಟ್ಟುಹಬ್ಬದ ದಿನ HD ಕೋಟೆಯಲ್ಲಿ ಆದಿವಾಸಿಗಳಿಗೆ ಆಧುನಿಕ ಸಲಕರಣೆಗಳನ್ನ ಆನ್ಲೈನ್ ಮೂಲಕ ಹಂಸಲೇಖ ದೇಸಿ ಕಾಲೇಜು ಸಂಗೀತ ಶಿಕ್ಷಣವನ್ನ ನೀಡುತ್ತಿದೆ. ಇದು ವಿಶ್ವ ಸಂಗೀತ ಇತಿಹಾಸದಲ್ಲೇ ಮಹಾನ್ ಮೈಲಿಗಲ್ಲು.
ವಿದ್ಯೆ ಮತ್ತು ಸಂಗೀತ ಬಡ ಮಕ್ಕಳ ಆಸ್ತಿಯಾಗಬೇಕು, ಅವರು ಅಲ್ಲಿಯೇ ಹೋಗಿ ತಲುಪಬೇಕೆಂದು ಮಹಾಗುರುಗಳು ಹೋರಾಡಿದ್ದಾರೆ. ಇವರ ವಿವೇಕ ವಿಶ್ವವಿದ್ಯಾಲಯವಾಗಿದೆ. ಬಡವರನ್ನ ಕೈ ಹಿಡಿಯುವ ಇವರ ಪುಣ್ಯ ಕಾಯಕಕ್ಕೆ ಸಮಸ್ತ ಸರಿಗಮಪ ತಲೆಬಾಗಿ ಗೌರವಿಸುತ್ತಿದೆ. ದೇಸಿ ಕಲೆ ಪ್ರತಿ ಬಡವರಿಗೂ ಸಿಗಬೇಕೆಂಬ ಈ ದೇಸಿ ಋಷಿಯ ಸಂಕಲ್ಪ ಸಾಧನೆಗೆ ನಾವೆಲ್ಲರೂ ಎದ್ದು ನಿಂತು ಗೌರವಿಸೋಣ. ಮಹಾಗುರುಗಳೇ, ಇದು ನಿಮ್ಮ ಜೀವನದ ದೊಡ್ಡ ಅಭಿಲಾಷೆ. ಆ ಸಂಗೀತ ಶಿಕ್ಷಣ ಎಲ್ಲ ಬಡ ಮಕ್ಕಳಿಗೆ ಸಿಗಬೇಕು, ವಿಶೇಷವಾಗಿ ಆದಿವಾಸಿ ಮಕ್ಕಳಿಗೆ ಆನ್ಲೈನ್ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಆ ಮಕ್ಕಳ ಒಂದಷ್ಟು ಫೋಟೋಗಳನ್ನ ನೋಡ್ಬೇಕಾದ್ರೆ ಅವರ ಮುಖದಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಒಂದು ಆತ್ಮವಿಶ್ವಾಸ, ಆ ಆತ್ಮವಿಶ್ವಾಸವನ್ನ ತಂದುಕೊಟ್ಟಂಥ ಪರಮಾತ್ಮ ನಮ್ಮ ಮಹಾಗುರುಗಳು. ನೀವು ಕಂಡಂಥ ಕನಸು ಹಂತ ಹಂತವಾಗಿ ಈಗ ನನಸಾಗ್ತಾ ಇದೆ ಮಹಾಗುರುಗಳೇ. ವೆರಿ ಸಿಂಪಲ್, ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗುವೆ. ಸೂಪರ್. ಇವತ್ತು ಹೆಗ್ಗಡದೇವನ ಕೋಟೆಯಲ್ಲಿ 10 ಮಕ್ಕಳು, ಆದಿವಾಸಿ ಮಕ್ಕಳು ಭಾಳ ಸಂತೋಷದಿಂದ ನಾವು ಕಲಿಸುವ ಈ 5ನೇ ಶಾಸ್ತ್ರದ ಎಲ್ಲ ವಿವರಗಳನ್ನು ಕಲಿತಾ ಇದ್ದಾರೆ. ಅದೊಂದು ಸಕ್ಸಸ್ಫುಲ್ ಪ್ರಾಜೆಕ್ಟು. ಅದು ಲಾಂಚ್ ಆಗಿದ್ದು ಈ ವೇದಿಕೆಯಿಂದ. ಈ ವೇದಿಕೆ ನನಗೆ ಪಂಚಾಕ್ಷರಿ ಗವ್ಯಗಳ ಆಶ್ರಮದಷ್ಟೇ ಮುಖ್ಯ. ಈ ವೇದಿಕೆ ಇವತ್ತು ಈ ಪುಣ್ಯದ ವೇದಿಕೆಯಲ್ಲಿ ಮತ್ತೆ 10 ಮಕ್ಕಳು ನನ್ನನ್ನು ಹುಡುಕೊಂಡು ಬಂದಿದ್ದಾರೆ. ಈ ವೇದಿಕೆಗೆ ಆ 10 ಮಕ್ಕಳನ್ನು ಕರೆಸ್ತೀನಿ. ಸ್ವಾಗತಿಸಿ ಮಂಡ್ಯ ಜಿಲ್ಲೆಯ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಅಶೋಕ್ ಕುಮಾರ್ ಸರ್ ಆ ಮಕ್ಕಳ ಜೊತೆ ಈಗ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಬನ್ನಿ ಸರ್. ಅಶೋಕ್ ಕುಮಾರ್ ಸರ್, ನಮ್ಮ ಶಾಲೆ ಗ್ರಾಮಾಂತರ ಪ್ರೌಢಶಾಲೆ ಮಾಯಗೋನಹಳ್ಳಿ, ನಾಗಮಂಗಲ ತಾಲೂಕ್, ಮಂಡ್ಯ ಜಿಲ್ಲೆ. ಇಲ್ಲಿ ಒಂದು ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಗೆ 4 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಊರಿದೆ. ಈ ಊರಿನ ಹೆಸರು ಶಿಕಾರಿಪುರ. ಇವರೆಲ್ಲ ಪ್ರಾರಂಭದಿಂದ ಶಿಕಾರಿಗಳನ್ನು ಮಾಡ್ತಾ ಬದುಕ್ತಂತ ಊರು. ಅಲ್ಲಿ ಇವರ ತಾಯಂದಿರೆಲ್ಲ ಸೂಜಿ, ದಬ್ಳ, ಉಸಿರು ಬಂಡೆ ಎಲ್ಲ ಮಾರ್ತಾ ಹಳ್ಳಿಗಳಲ್ಲಿ ಸುತ್ತುತ್ತಾ ವ್ಯಾಪಾರ ಮಾಡ್ತಾ ಮಕ್ಕಳನ್ನ ಸಾಕ್ತಾ ಇರ್ತಕ್ಕಂಥವ್ರು. ಹಾಗೆ ಜೀವನ ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನ ನಮ್ಮ ಶಾಲೆಯಲ್ಲಿ ಓದಿಸ್ತಾ ಇದೀವಿ ಸರ್. ಮಕ್ಕಳು ಅಲ್ಲಿ ಶಿಕ್ಷಣ ಪಡೀತಿದ್ದಾರೆ. ಶಿಕ್ಷಣದ ಜೊತೆಯಲ್ಲಿ ಹಾಗೆ ಸರ್ ಅವರಿಗೆ ಸ್ವಲ್ಪ ಫಂಡಮೆಂಟಲ್ ಮ್ಯೂಸಿಕ್ನ ಹೇಳ್ಕೊಡೋದು ನಮ್ಮ ಕೆಲಸ. ವಿಜಯ್, ಇವರಿಗೆಲ್ಲ ನಾವು ಮ್ಯೂಸಿಕ್ಕು ಫಿಸಿಕಲ್ ಆಗಿ ಹೇಗೆ ಕಾಣುತ್ತೆ ಅನ್ನೋ ಪಾಠ ಹೇಳ್ಕೊಡ್ಬೇಕು. ವಿ ಪ್ರೊವೈಡ್ ದೆಮ್ ಎ ವಂಡರ್ಫುಲ್ ಕೀಬೋರ್ಡ್ ಅಲ್ಲಿ ಆ ಸ್ವರಗಳು ಹೇಗೆ ಏರಿಳಿತವೆ, ಯಾಕೆ ಕರಿಮನೆ, ಯಾಕೆ ಬಿಳಿ ಮನೆ, ಇದೆಲ್ಲ ಅಲ್ಲಿ ಆ ಕೀಬೋರ್ಡ್ನ ಫಿಸಿಕಲ್ ಅಪಿಯರೆನ್ಸ್ ಅಂತ ತಿಳ್ಕೊತಾರೆ. ಇವತ್ತು ಈ ಎಲ್ಲ ಮಕ್ಕಳಿಗೆ ಒಂದೊಂದು ಕೀಬೋರ್ಡನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೀಬೋರ್ಡ್ಗಳನ್ನು ತನ್ನಿ, ದಯವಿಟ್ಟು ರಾಜೇಶ್.